ಜೈ ಹಿಂದ್ ದೋಸ್ತೋ, ಇವತ್ತು ನಾವು IAS ಮತ್ತು IPS ಟೋಟಲ್ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ. ಓಕೆ, ಇವತ್ತು ಗೊತ್ತಾಗುತ್ತೆ ಎಷ್ಟು ಜನ ವಿದ್ಯಾರ್ಥಿಗಳು ಓಡೋಗ್ತೀರ, ಎಷ್ಟು ಜನ ವಿದ್ಯಾರ್ಥಿಗಳು ಡಿಸೈಡ್ ಮಾಡ್ಕೊಂತೀರ ನಾನು IAS ಆಗಲೇಬೇಕು ಅಂತ. ಯಾರು ಡಿಸೈಡ್ ಮಾಡ್ಕೊಂತೀರ ನೋಡೋಣ. ಬಿಕಾಸ್ ಸಬ್ಜೆಕ್ಟ್ ನೋಡಿದ ತಕ್ಷಣ ಓಡೋದ್ರೆ ಯು ಕ್ಯಾನ್ ಡೂ ನಥಿಂಗ್. ಈವನ್ ಕಾನ್ಸ್ಟೇಬಲ್ ಕೂಡ ಆಗಲ್ಲ, ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ಲೈಫಲ್ಲಿ ಗೋಲ್ ಅನ್ನೋದು ಇಂಪಾರ್ಟೆಂಟ್. ಓಕೆ, ನಿಮ್ಮ ಹತ್ರ ಗೋಲ್ ಇದೆ, ನಾನು ಮಾಡಲೇಬೇಕು, ನಾನು IAS ಆಗಲೇಬೇಕು, IPS ಆಗಲೇಬೇಕು ಅನ್ನೋ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಇದ್ರೆ ಯಾರು ತಡಿಯೋಕ್ಕಾಗಲ್ಲ. ಒಂದ್ ವೇಳೆ ನಿಮಗೆ ಇದನ್ನು ನೋಡ್ತಿದ್ದಂಗೆ ಭಯ ಆದರೆ ಏನು ಮಾಡೋಕ್ಕಾಗಲ್ಲ. ಯು ವಿಲ್ ಡೂ ನಥಿಂಗ್ ಯು ಕ್ಯಾನ್ ಡೂ. ನೆನ್ಪಿಟ್ಕೊಳ್ಳಿ. ಓಕೆ, ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ನೋಡೋಣ, ಅಲ್ಲ ಎಂಡ್ ಆಫ್ ದಿ ಮೂಮೆಂಟ್ ನಂಗೆ ಗೊತ್ತಾಗುತ್ತೆ. ಕಾಮೆಂಟ್ ಎಷ್ಟು ಜನ ಮಾಡ್ತೀರಾ, ನೀವು ಏನು ಡಿಸೈಡ್ ಮಾಡಿದ್ದೀರಾ ಅಂತ. IAS IPS ಆಗಲೇಬೇಕು ಅಂದರೆ ಬಂದಿದ್ದು ಬರಲಿ, ನೋಡಿಕೊಳ್ಳೋಣ ಅಂತ ಯೋಚನೆ ಮಾಡಿ. ಓಕೆ, ಸೊ ಟೋಟಲ್ ಸಬ್ಜೆಕ್ಟ್ ಬಂದ್ಬಿಟ್ಟು 9 ಇದೆ. ನಾವು ಯಾವುದ್ರ ಬಗ್ಗೆ, ಮೇನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಓಕೆ, ಮೇನ್ಸ್ ಎಕ್ಸಾಮ್, ಪ್ರಿಲಿಮ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಓಕೆನಾ? ಪ್ರಿಲಿಮ್ಸ್ ಇಸ್ ಕ್ವೈಟ್ ಈಸಿ, ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಇದು ಕಂಪ್ಲೀಟ್ಲಿ ಹ್ಯಾಂಡ್ ರೈಟಿಂಗ್ ಇರುತ್ತೆ. ಯು ಹ್ಯಾವ್ ಟು ರೈಟ್ ಎವ್ರಿ ಸಿಂಗಲ್ ಪೇಪರ್. ನೆನಪಲ್ಲಿ ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಈ ಥರ ಯೋಚನೆ ಮಾಡೋಕೆ ಹೋಗಬೇಡಿ, ನಾನು ಆಪ್ಷನ್ ಕೊಡ್ತೇನೆ, ನಾನು ಟಿಕ್ ಹಾಕ್ತೀನಿ ಅಂತ. ಓಕೆ, ಯು ಹ್ಯಾವ್ ಟು ರೈಟ್. ಓಕೆ, ಸೊ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲಿ ಸಮಸ್ಯೆ ಇದ್ದರೆ ಇಂಗ್ಲೀಷನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಬಿಕಾಸ್ ಕ್ವಶನ್ ಪೇಪರ್ ಒಳಗಡೆ ಹಿಂದಿ ಮತ್ತು ಇಂಗ್ಲೀಷಲ್ಲೇ ಬಂದ್ಬಿಡುತ್ತೆ ಕಂಪಲ್ಸರಿ. ಕ್ಲಿಯರ್? ಓಕೆ, ಫಸ್ಟ್ ಪೇಪರ್ ಇವು ಎರಡು ನೆನಪಿಟ್ಕೊಳ್ಳಿ. ಇವೆರಡು ಪೇಪರ್ ಏನಿವೆ ಗೊತ್ತಾ, ಕ್ವಾಲಿಫೈಯಿಂಗ್ ನೇಚರ್ ಇವೆ. ಓಕೆ, ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್. ಇವೆರಡಕ್ಕೂ ಮಾರ್ಕ್ಸ್ ಬಂದ್ಬಿಟ್ಟು 300 ಕೊಡ್ತಾರೆ. ಟೈಮ್ ಬಂದ್ಬಿಟ್ಟು ಪ್ರತಿಯೊಂದು ಪೇಪರ್ಗೂ 3 hours ಇರುತ್ತೆ. ನೆನಪಿಟ್ಕೊಳ್ಳಿ, ಟೈಮ್ ಎಷ್ಟಿದೆ? 3 hours. ಎಲ್ಲ ಪೇಪರ್ಗಳಿಗೂ ಸೇಮ್ ಟೈಮಿಂಗ್ ಇದ್ದಿರುತ್ತೆ. ರೈಟ್? ಓಕೆ, ಈ ಲ್ಯಾಂಗ್ವೇಜ್ ಒಳಗಡೆ, ಲ್ಯಾಂಗ್ವೇಜ್ ಮತ್ತು ಇಂಗ್ಲೀಷ್, ಇದಕ್ಕೆ ನೀವು ಬರೀ 33 to 35% ತಗೊಂಡ್ರು ಕೂಡ ಓಕೆ, ನೀವು ಎಲಿಜಿಬಲ್. ಓಕೆ, ನೀವು ಪಾಸ್ ಆಗಿಬಿಡ್ತೀರಾ. ಇದಕ್ಕೇನು ನೀವು ರ್ಯಾಂಕಿಂಗ್ ಅವಶ್ಯಕತೆ ಬೀಳಂಗಿಲ್ಲ. ಲ್ಯಾಂಗ್ವೇಜ್ ಅಂದರೆ ನೀವು ಫಸ್ಟು ನೋಡಿ, ನೀವು ಕರ್ನಾಟಕದಲ್ಲಿದ್ದರೆ ನೀವು ಕನ್ನಡದಲ್ಲಿ ಬರೀಬಹುದು, ಅಥವಾ ನಿಮ್ಗೆ ಹಿಂದಿ ಚೆನ್ನಾಗಿ ಬರುತ್ತೆ. ಈ ಥರ ನಿಮ್ಗೆ ಓನ್ ಯಾವುದಾದ್ರೂ ಲ್ಯಾಂಗ್ವೇಜ್ ಇದೆ ಅಲ್ವಾ, ನೀವು ಅದನ್ನು ಚೂಸ್ ಮಾಡ್ಕೋಬೋದು. ಎರಡನೇದು ಇಂಗ್ಲೀಷ್ ಗ್ರಾಮರ್ ಹೇಗಿದೆ ನೋಡ್ತಾರೆ. ಓಕೆ, ಟ್ರಾನ್ಸ್ಲೇಷನ್ ಇರುತ್ತೆ, ಇರುತ್ತೆ, ಅದ್ರ ಒಳಗಡೆ ಕೂಡ ಯು ಹ್ಯಾವ್ ಟು ರೈಟ್ ದೋಸ್ ಆಲ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಶುರು ಆಗುತ್ತೆ ನಿಮ್ಮ ಆ್ಯಕ್ಚುಲಿ ರಿಯಲ್ ಪೇಪರ್ಗಳು. ಓಕೆ, ಇದು ಒಳಗಡೆ ನಾಟ್ ಕ್ವಾಲಿಫೈಯಿಂಗ್, ಯು ಹ್ಯಾವ್ ಟು ಬ್ರಿಂಗ್ ಗುಡ್ ರ್ಯಾಂಕಿಂಗ್. ಓಕೆ, ಫಸ್ಟ್ ಪೇಪರ್ ಬಂದ್ಬಿಟ್ಟು ಎಸ್ಸೆ. ಪ್ರತಿ ಒಂದು ಪೇಪರ್ಗೂ 250 ಮಾರ್ಕ್ಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲ ಪೇಪರ್ಗೂ 250 ಪ್ರತಿಯೊಂದಕ್ಕೂ. ಆರ್ ಯು ಕ್ಲಿಯರ್? ಓಕೆ, ಆಮೇಲೆ ಇಂಟರ್ವ್ಯೂ ಬಂದ್ಬಿಟ್ಟು ಒಂದು ವೇಳೆ ನೀವು ಈ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರೆ 275 ಇರುತ್ತೆ. ಯಾವುದು? ಇಂಟರ್ವ್ಯೂ ಒಳಗಡೆ. ರೈಟ್? ಓಕೆ, ಎಸ್ಸೆ ಒಳಗಡೆ ನೋಡಿ, ಟೋಟಲಿ ನಿಮ್ಗೇನು 2 ಎಸ್, ಟೋಟಲಿ 8 ಎಸ್ ಇರುತ್ತೆ. ಇದು ಒಳಗಡೆ ಭಾಗ 1 ಭಾಗ 2 2 ಭಾಗಗಳಿರುತ್ತೆ. ಮೊದಲನೇ ಭಾಗದಲ್ಲಿ 4 ಎಸ್ಸೆ, ಆಮೇಲೆ ಭಾಗದಲ್ಲಿ 4 ಎಸ್ಸೆ ಕೊಡ್ತಾರೆ. ಬಟ್ ನೀವು ಬರೆಯೋದು 2 ಇವೆ, ಬರೀ 2 ಎಸ್ಸೆಗಳು ಮಾತ್ರ ಬರಬೇಕು. ಒಂದು ಎಸ್ಸೆಗೆ 125 ಮಾರ್ಕ್ಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಓಕೆ, ಯುವರ್ ಹ್ಯಾಂಡ್ ರೈಟಿಂಗ್ ಶುಡ್ ಬಿ ಎಕ್ಸಲೆಂಟ್. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಯು ಶುಡ್ ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್ ಆನ್ ದಿಸ್. ಬಿಕಾಸ್ ಇದು ಒಂದು ಎಸ್ಸೆ ನೀವು ಬರೆಯುವಂಥ ಪ್ರಾಕ್ಟೀಸ್ ತುಂಬ ಚೆನ್ನಾಗಿದ್ದರೆ ನೀವು ಒಳ್ಳೆ ಅಂಕಗಳು ಪಡ್ಕೋಬೋದು ಎಕ್ಸಾಮ್ ಒಳಗಡೆ. ಓಕೆ, ಸೊ ಇದು ಒಳಗಡೆ ವರ್ಡ್ಸ್ ಬಂದ್ಬಿಟ್ಟು 1000 to 1200 ತನಕ ಯು ಹ್ಯಾವ್ ಟು ರೈಟ್ ವರ್ಡ್ಸ್. ಓಕೆ, ಕ್ಲಿಯರ್? ನಿಮಗೆ ಅಪ್ ಟು 4 to 5 ಪೇಜ್ ಬರೆಯುವಂಥ ಒಂದು ಅವಕಾಶ ಕೊಡ್ತಾರೆ. ಟೈಮ್ ಕಡಿಮೆ ಇರುತ್ತೆ. ನೀವು ಅನ್ಕೋಬೋದು ಬೇಗ ಬರೆದು ಬಿಡಿಸ್ಬೋದು ಅಂತ, ಅಷ್ಟೊಂದು ಈಸಿ ಆಗಿರಲ್ಲ. ಬಿಕಾಸ್ ಕ್ವಶನ್ಗಳು, ಎಸ್ಸೆಗಳು ತುಂಬ ಟಫ್ ಆಗಿರುತ್ತೆ. ರೈಟ್? ಓಕೆ, GS1 ಅಂದರೆ ಜನರಲ್ ಸ್ಟಡಿ. ಓಕೆ, ಇದು ಒಳಗಡೆ ಏನು ಬರುತ್ತೆ, ಯಾವ ಸಬ್ಜೆಕ್ಟ್ ಬಂದ್ಬಿಡುತ್ತೆ ನೋಡಿ. ಮೊದಲನೇದು ಹಿಸ್ಟ್ರಿ. ಪೇಪರ್ ಒಂದೇ ಇದೆ GS1 ಒಳಗಡೆ. ಇದು ಒಳಗಡೆ ಯಾವ್ಯಾವ ಸಬ್ಜೆಕ್ಟ್ ಬಗ್ಗೆ ಕ್ವಶನ್ ಕೇಳ್ತಾನೆ ಗೊತ್ತಾಗ್ಬೇಕಲ್ವಾ. ಓಕೆ, ಒಂದು ಹಿಸ್ಟ್ರಿ ಕೇಳ್ತಾನೆ, ಆಮೇಲೆ ಜಿಯೋಗ್ರಾಫಿ. ಓಕೆ, ಜಿಯೋಗ್ರಾಫಿ ಬಗ್ಗೆ ಕೇಳ್ತಾನೆ. ಹಿಸ್ಟ್ರಿ ಒಳಗಡೆ ಬರೀ ಹಿಸ್ಟ್ರಿ ಅಂದರೆ ಮೆಡಿವಲ್ ಹಿಸ್ಟ್ರಿ ಕೇಳ್ತಾನೆ, ಏನ್ಸೆಂಟ್ ಹಿಸ್ಟ್ರಿ ಕೇಳ್ತಾನೆ, ಮಾಡರ್ನ್ ಹಿಸ್ಟ್ರಿ ಬಗ್ಗೆ ಕೇಳ್ತಾನೆ. ಜಿಯೋಗ್ರಾಫಿ ಒಳಗಡೆ ಫಿಸಿಕಲ್ ಜಿಯೋಗ್ರಾಫಿ ಬರುತ್ತೆ, ಹ್ಯೂಮನ್ ಜಿಯೋಗ್ರಾಫಿ ಬರುತ್ತೆ, ವರ್ಲ್ಡ್ ಜಿಯೋಗ್ರಾಫಿ ಬಂದ್ಬಿಡುತ್ತೆ. he will ask question related to these all things. ನೆಕ್ಸ್ಟ್ ವಿಡಿಯೋ ಒಳಗಡೆ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಯಾವ ಪುಸ್ತಕ ಓದಬೇಕು, ಯಾವ ರೈಟರ್ ಬುಕ್ಗಳನ್ನು ಫಾಲೋ ಮಾಡಬೇಕು ಅಂತ ಡಿಸ್ಕಸ್ ಮಾಡೋಣ. ಆಮೇಲೆ ಲೈವ್ ಕ್ಲಾಸಸ್ ನಾವೇನು ಕೋಚಿಂಗ್ ಸ್ಟಾರ್ಟ್ ಮಾಡ್ತೀವಿ, ಫ್ರೀ ಆನ್ಲೈನ್ ಕ್ಲಾಸಸ್,
ಆ ಕ್ಲಾಸ್ ಒಳಗಡೆ ನಾವು ಪ್ರತಿಯೊಂದು ಸಬ್ಜೆಕ್ಟ್ ಒಳಗಡೆ ಹೆಂಗ್ ಓದಬೇಕು, ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ಪಾಯಿಂಟ್ ಅನ್ನ ನೋಟ್ ಮಾಡ್ಕೋಬೇಕಂದ್ರೆ ಡೀಪ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಆರ್ಟ್ ಅಂಡ್ ಕಲ್ಚರ್, ಓಕೆ, ಅಂಡ್ ಹೆರಿಟೇಜ್ ಕೂಡ ಬರುತ್ತೆ. ಹೆರಿಟೇಜ್ ಅಂದ್ರೆ ನಮ್ದು ಪುರಾತನ ಕಲೆ ಹೆಂಗ್ ನಡ್ಕೊಂಡು ಬರ್ತಿದೆ, ಅದನ್ನ ನಾವು ಹೆಂಗ್ ಫಾಲೋ ಮಾಡ್ಕೊಂತ ಹೋಗ್ತಿದೀವಿ ಅಂತ. ಓಕೆ, ಇನ್ನೊಂದು ಇಂಡಿಯನ್ ಸೊಸೈಟಿ. ಇಂಡಿಯನ್ ಸೊಸೈಟಿ ಬಗ್ಗೆ ಕೂಡ ಕ್ವಶನ್ ಕೇಳ್ತಾರೆ. ಓಕೆ, ರೈಟ್. ಇವು 4 ಸಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಇವೆ. ಆರ್ಟ್ ಅಂಡ್ ಕಲ್ಚರ್ ತುಂಬಾ ಹಳೆ ಕಾಲದಲ್ಲಿ ನಮ್ಗೆ ಆರ್ಟ್ ಹೆಂಗಿತ್ತು, ನಮ್ಮ ಕಲ್ಚರ್ ಹೆಂಗಿತ್ತು, ಅದ್ರ ಬಗ್ಗೆ ಎಲ್ಲ ಕ್ವಶನ್ ಬಂದ್ಬಿಡುತ್ತೆ. ಓಕೆ, GS2 ಒಳಗಡೆ ಜನರಲ್ ಸ್ಟಡಿ 2 ಪೇಪರ್ ಒಳಗಡೆ ಯಾವ ಸಬ್ಜೆಕ್ಟ್ ಬಗ್ಗೆ ಕ್ವಶನ್ ಕೇಳ್ತಾರೆ? ರೈಟ್, ಮೊದಲನೇದು ಗವರ್ನೆನ್ಸ್, ಓಕೆ, ಎರಡನೇದು ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಓಕೆ, IR ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಂಡ್ ಸೋಷಿಯಲ್ ಜಸ್ಟಿಸ್. ನೋಡಿ, ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ ಇವು 3 ತುಂಬಾ ಇಂಪಾರ್ಟೆಂಟ್ ಇವೆ. ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನದ ಬಗ್ಗೆ ಪ್ರಶ್ನೆಗಳು ಬಂದ್ಬಿಡುತ್ತೆ. ಆಮೇಲೆ ಪಾಲಿಟಿ ಅಂದ್ರೆ ನಮ್ಮ ರಾಜಕೀಯ ಹೆಂಗಿದೆ ಅನ್ನೋದ್ರ ಬಗ್ಗೆ ಕ್ವಶನ್ಗಳು ಬಂದ್ಬಿಡುತ್ತೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರದ್ದು ರೋಲ್ ಏನಿದೆ, ಓಕೆ, CM ಅವ್ರದ್ದು ರೋಲ್ ಏನಿದೆ. ಓಕೆ, ಗವರ್ನೆನ್ಸ್ ಬಗ್ಗೆ ಕ್ವಶನ್, ಗವರ್ನಮೆಂಟ್ ಪಾರ್ಲಿಮೆಂಟ್ ಬಗ್ಗೆ ಕೇಳ್ತಾರೆ. ಅದು ಯಾವ ರೀತಿ ಆಳ್ವಿಕೆ ಎಲ್ಲ ಮಾಡ್ತಾರೆ, ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ನಡೆಸ್ತಾರೆ, ಪಾರ್ಲಿಮೆಂಟ್ ಬಾಡಿ ಹೆಂಗಿದೆ, ಸ್ಟ್ರಕ್ಚರ್ ಹೆಂಗಿದೆ, ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ. ಓಕೆ, ಇವೆಲ್ಲ ಪ್ರಶ್ನೆಗಳು ಬಂದ್ಬಿಡುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಂದ್ರೆ ಬೇರೆ ದೇಶಗಳ ಜೊತೆ ನಮ್ಮ ಸಂಬಂಧಗಳು ಹೆಂಗಿವೆ. ಓಕೆ, ಈಗ ಅಮೆರಿಕ ಜೊತೆ ನಾವು ಯಾವ ರೀತಿ ಬಿಸ್ನೆಸ್ ಮಾಡ್ತೀವಿ, ಚೈನಾ ಜೊತೆ ಹೆಂಗೆ ನಮ್ಮ ಸಂಬಂಧಗಳು, ಯಾವಾಗ ನಮ್ಮ ದೇಶದ ಮೇಲೆ ಯಾವ ರೀತಿ ಸಂಬಂಧಗಳಂದ್ರೆ ಹೊಸ ಈಗ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಯಾವ್ದ್ರ ಬಗ್ಗೆ ಬೇಕಾದ್ರೂ ಆಗಿರ್ಬೋದು, ಹೆಂಗ್ ರಿಲೇಶನ್ಶಿಪ್ ಇವೆ, ಏನಾದ್ರೂ ಈ ನಮ್ಮ ಮತ್ತೆ ಪಾಕಿಸ್ತಾನ ನಮ್ಮ ನಡುವೆ ತುಂಬಾ ಸಮಸ್ಯೆಗಳಿವೆ. ರೈಟ್, ಸೊ ಈ ತರ ಕ್ವಶನ್ಗಳು ಬಂದ್ಬಿಡುತ್ತೆ. ಸೋಷಿಯಲ್ ಜಸ್ಟಿಸ್, ನಮ್ಮ ದೇಶದಲ್ಲಿ ನಮಗೆ ಸೋಷಿಯಲ್ ಅಂದ್ರೆ ನಮ್ಮ ಸಮಾಜದಲ್ಲಿ ನ್ಯಾಯ ನೀತಿಗಳು ಹೆಂಗ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಬಂದ್ಬಿಡುತ್ತೆ. ಡೀಪ್ ಆಗಿ ಲೈವ್ ಕ್ಲಾಸ್ ಒಳಗಡೆ ಮಾತಾಡೋಣ. GS3 ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್. ಇದು ಒಳಗಡೆ ಸಬ್ಜೆಕ್ಟ್ ಬಂದ್ಬಿಟ್ಟು ಎಕಾನಮಿ ಡೆವಲಪ್ಮೆಂಟ್. ಓಕೆ, ಎಕಾನಮಿ ಡೆವಲಪ್ಮೆಂಟ್, ಆಮೇಲೆ ಎನ್ವೈರನ್ಮೆಂಟ್ ಬಗ್ಗೆ ಕೂಡ ಕ್ವಶನ್ ಬಂದ್ಬಿಡುತ್ತೆ. ಎನ್ವೈರನ್ಮೆಂಟ್, ಓಕೆ, ಆಮೇಲೆ ಬಯೋ ಡೈವರ್ಸಿಟಿ, ಓಕೆ, ಟೆಕ್ನಾಲಜಿ ಬಗ್ಗೆ ಕೂಡ ಕ್ವಶನ್ ಬಂದ್ಬಿಡುತ್ತೆ. ಆಮೇಲೆ ಸೆಕ್ಯೂರಿಟಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇದು ರಿಲೇಟೆಡ್ ಎಲ್ಲ ಕ್ವಶನ್ ಮಾಡಿದೆ. ಎಕಾನಮಿ ಡೆವಲಪ್ಮೆಂಟ್ ಬಗ್ಗೆ ಅಂದ್ರೆ ಎಕಾನಮಿ ನಮ್ಮ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ಹೆಂಗ್ ಡೆವಲಪ್ಮೆಂಟ್ ಮಾಡಬೇಕು. ಓಕೆ, ಹೆಂಗ್ ಡೆವಲಪ್ಮೆಂಟ್ ಆಯಿತು, ಹೆಂಗ್ ಆಗ್ತಿದೆ, ಯಾವ ಸಮಸ್ಯೆಗಳು ಎದುರಿಸಬೇಕಾಗಿ ಬಂತು ಫ್ರಮ್ 1947 ನಿಂದನೂ ಕೇಳ್ಬೋದು, ಮುಂಚೆಯಿಂದನೂ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಎನ್ವೈರನ್ಮೆಂಟ್ ಬಗ್ಗೆ ಕ್ವಶನ್ ಕೇಳ್ತಾನೆ. ಬಯೋಡೈವರ್ಸಿಟಿ, ನಮ್ಮ ಒಂದು ನೇಚರ್ ಒಳಗಡೆ ಪ್ರಾಣಿಗಳ ಬಗ್ಗೆ ಆಗಿರೋದು, ಮನುಷ್ಯರ ಬಗ್ಗೆ ಇರೋದು ಎಲ್ಲ ಈಕ್ವಾಲಿಟಿ ಹೆಂಗಿದೆ, ಅದು ಆ ರೀತಿಯಲ್ಲಿ ಕ್ವಶನ್ ಬಂದ್ಬಿಡುತ್ತೆ. ಟೆಕ್ನಾಲಜಿ ಬಗ್ಗೆ ನೀವು ಕೆಲವೊಂದು ಇದು ಒಳಗಡೆ ಇಲ್ಲಿಯೇ ಮುಗ್ದಿಲ್ಲ, ನಾವು ಇನ್ನೂ ಏನಂದ್ರೆ ಲೈಕ್ ಕೆಲವೊಂದು ವೆಬ್ಸೈಟ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. PRS, PNS. ಓಕೆ, ಸೊ ಆ ವೆಬ್ಸೈಟ್ ಬಗ್ಗೆ ಕೂಡ ನಾವು ಒಂದು ವಿಡಿಯೋ ಡಿಸ್ಕಸ್ ಮಾಡೋಣಕ್ಕೆ ನಾವು ಯಾವ್ಯಾವ ಓದಬೇಕು ಅಂತ. ಆಮೇಲೆ ಕೆಲವೊಂದು ಮ್ಯಾಗಝಿನ್ಗಳು ಫಾಲೋ ಮಾಡಬೇಕಾಗುತ್ತೆ. ಕುರುಕ್ಷೇತ್ರ ಮ್ಯಾಗಝಿನ್ ಆಗಿರೋದು, ಯೋಜನೆ ಆಗಿರೋದು. ಓಕೆ, ಅದ್ರ ಬಗ್ಗೆ ಕೂಡ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇವಾಗ ಬರೀ ಸಬ್ಜೆಕ್ಟ್ ಬಗ್ಗೆ ನೋಡ್ಕೊಳ್ಳಿ. ಓಕೆ, ಆಮೇಲೆ ಸೆಕ್ಯೂರಿಟಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೆಕ್ಯೂರಿಟಿ ಅಂದ್ರೆ ಇಂಟರ್ನಲ್ ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಎರಡು ಬಂದ್ಬಿಡುತ್ತೆ. ಇಂಟರ್ನಲ್ ಸೆಕ್ಯೂರಿಟಿ ಅಂದ್ರೆ ನಮ್ಮ ದೇಶದ ಒಳಗಡೆ ಸುರಕ್ಷೆ ಹೆಂಗಿದೆ. ಓಕೆ, ನಮ್ಮ ದೇಶದ ಒಳಗಡೆ ಕೆಲವೊಂದ್ಸಲ ಬಾಂಬ್ ಬ್ಲಾಸ್ಟ್ ಆಗ್ತಿರುತ್ತೆ. ರೀಸೆಂಟ್ ಆಗಿ ಬೆಂಗಳೂರು ಒಳಗಡೆ ನಡೀತು. ರೈಟ್, ಸೊ ಯಾವ ರೀತಿ ನಮ್ದು ಯಾವ ರೀತಿ ಕಾಪಾಡ್ತಾ ಇದ್ದಾರೆ ನಮ್ಮ ದೇಶದ ಒಳಗಡೆ ಪೊಲೀಸ್ ಡಿಪಾರ್ಟ್ಮೆಂಟ್, ಬೇರೆ ಯಾವ ಡಿಪಾರ್ಟ್ಮೆಂಟ್ ಕೂಡ ಆಗಿರೋದು. ಎಕ್ಸ್ಟರ್ನಲ್ ಅಂದ್ರೆ ನಮ್ಮ ಬಾರ್ಡರ್ ಹತ್ರ, ನಾವು ಚೈನಾ ಬಾರ್ಡರ್ ಅಲ್ಲಿ ನಾವು ಯಾವ ರೀತಿ ಸೆಕ್ಯೂರಿಟಿನ ಮೇಂಟೈನ್ ಮಾಡ್ತಿದೀವಿ, ಯಾವಾಗ ನಮ್ಮ ದೇಶದ ಮೇಲೆ ಚೈನಾ ಅಟ್ಯಾಕ್ ಮಾಡುತ್ತೆ, ಪಾಕಿಸ್ತಾನ ಅಟ್ಯಾಕ್ ಮಾಡುತ್ತೆ, ಅದ್ರ ಬಗ್ಗೆ ನಾವು ಏನೋ ಪ್ರೊಟೆಕ್ಷನ್ಗಳನ್ನ ಮಾಡ್ಕೊಂಡಿದೀವಿ, ಹೆಂಗ್ ಕಾಪಾಡ್ಕೋತಿದೀವಿ, ಯಾವ ಕ್ರಮಗಳನ್ನ ಕೈಗೊಂಡಿದೀವಿ, ಇಂಥ ಒಂದು ಪ್ರಶ್ನೆಗಳು ಬಂದ್ಬಿಡುತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಭೂಕಂಪ ಆಗಿರೋದು, ಅರ್ಥಕ್ವೇಕ್ ಇಂದ ಒಂದು ಸಮಸ್ಯೆಗಳಾದಾಗ ನಾವು ಕಾಪಾಡ್ಕೊಳ್ಳಕ್ಕೆ, ಅಥವಾ ಮಳೆ ಬರಲಿಲ್ಲ, ಸಡನ್ ಸಮಸ್ಯೆ ಆಯ್ತು, ಲಾಸ್ಟ್ ಟೈಮ್ ಕೊರೋನಾ ಬಂದ್ಬಿಡ್ತು, ಇಂಥ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಡಿಸಾಸ್ಟರ್ ಸಮಸ್ಯೆಗಳು ಬಂದಾಗ ನಾವು ಹೆಂಗ್ ಕಾಪಾಡ್ಕೋತೀವಿ, ನಮ್ದು ಅಕೌಂಟ್ ಅಲ್ಲಿ, ನಮ್ಮ ಭಾರತ ಸರ್ಕಾರದ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ, ಹೆಂಗ್ ಮ್ಯಾನೇಜ್ ಮಾಡ್ತಾರೆ, ಇದೆಲ್ಲ ಪ್ರಶ್ನೆಗಳು ಬಂದ್ಬಿಡುತ್ತೆ. ರೈಟ್, ಕ್ಲಿಯರ್?
ಓಕೆ GS4 ಒಳಗಡೆ ಎಥಿಕ್ಸ್. ಓಕೆ ಒನ್ ಆಫ್ ದಿ ಮೈ ಫೇವ್ರೆಟ್ ಸಬ್ಜೆಕ್ಟ್ಗಳು ಇದು ಒಳಗಡೆ ಎಥಿಕ್ಸ್ ಆಗಿರೋದು ಅಂಡ್ ಆಪ್ಟಿಟ್ಯೂಡ್. ಓಕೆ ಇಂಟಿಗ್ರಿಟಿ. ಓಕೆ ಎಥಿಕ್ಸ್ ಇಂಟಿಗ್ರಿಟಿ ಇವು ಎರಡು ನಡುವೆ ಏನು ವ್ಯತ್ಯಾಸ ಇದೆ ಅಂದ್ರೆ ಎಥಿಕ್ಸ್ ಅಂದ್ರೆ ಸಬ್ಜೆಕ್ಟ್ ಬಗ್ಗೆ ನಿಮ್ದು ಈಗ ಎಕ್ಸಾಂಪಲ್ ಆಗಿ ಗವರ್ನಮೆಂಟ್ ಅಂಡರ್ ಕೆಲಸ ಮಾಡ್ತಿದ್ದೀನಿ, ಗವರ್ನಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡೋದೇ ನನ್ನ ಕೆಲಸ. ಎಕ್ಸಾಂಪಲ್ ಪ್ರೈವೇಟ್ ಅದೇ ಒಂದು ಹಾಸ್ಪಿಟಲ್ ಕೆಲಸ ಮಾಡ್ತೀನಿ, ಒಬ್ಬ ಹಾಸ್ಪಿಟಲ್ಗೆ ಒಬ್ಬ ಪೇಷಂಟ್ ಬಂದಿದ್ದೀನಿ, ಅವ್ನು ಕೇಳ್ತಾರೆ ಸರ್ ನಾನು ಇಲ್ಲಿ ಅಡ್ಮಿಟ್ ಮಾಡ್ಬೋದು, ನನ್ನ ಮಗು ತುಂಬಾ ಸೀರಿಯಸ್ ಇದೆ, ನಾವು ಬಡವರು, ನನ್ನ ಹತ್ರ ದುಡ್ಡಿಲ್ಲ, ನಾನು ಏನು ಮಾಡಲಿ ಅಂತ ಕೇಳಿದಾಗ ನೀವು ಹೇಳ್ತೀರಿ ಹಾಸ್ಪಿಟಲ್ ರೂಲ್ ಪ್ರಕಾರ ಹೇಳ್ತೀರಿ ಹಾ ನಮ್ಮ ಹತ್ರ ಎಲ್ಲ ಫೆಸಿಲಿಟಿ ಇದೆ, ಚೆನ್ನಾಗಿದೆ, ಎಲ್ಲ ಇದೆ ಅಂತ ಹೇಳ್ತೀರಾ, ಅವ್ನಿಗೆ ಕನ್ವಿನ್ಸ್ ಮಾಡ್ತೀರಾ, ಅಡ್ಮಿಟ್ ಮಾಡೋಂಥ ಕೋಶಿಶ್ ಮಾಡ್ತೀರಾ. ದಿಸ್ ಇಸ್ ಎಥಿಕ್ಸ್. ಇಂಟಿಗ್ರಿಟಿ ಅಂದರೆ ನಿಮ್ಗೆ ಗೊತ್ತಿದೆ ಹಾಸ್ಪಿಟಲ್ ಒಳಗಡೆ ಯಾವುದೇ ರೀತಿ ಒಳ್ಳೆಯ ಟ್ರೀಟ್ಮೆಂಟ್ ಇಲ್ಲ, ನಾವು ಅಡ್ಡ ತಿಡ್ಡ ದುಡ್ಡನ್ನು ಲೂಟಿ ಮಾಡ್ತೀವಿ, ಬಡವ್ರ ಹತ್ರ ಗೊತ್ತಿದೆ. ಓಕೆ ಗೊತ್ತಿದ್ದಾಗ ಏನು ಅನ್ಸುತ್ತೆ ಎದುರು ಮನುಷ್ಯ ತುಂಬ ಬಡವ ಇದ್ದಾನೆ, ಪಾಪ ನೀವು ಸಹಾಯ ಮಾಡಬೇಕು ಅಂತ ನಿಮ್ಮ ಮನಸ್ಸು ಪರಿಸ್ಥಿತಿ, ಓಕೆ ನಿಮ್ಮ ಆಲೋಚನೆಗಳು, ನಿಮ್ಮ ಒಳಗಡೆ ಒಳ್ಳೆತನ ಎಷ್ಟಿದೆ ಅನ್ನೋದು ಕೂಡ ಒಂದು ಪರೀಕ್ಷೆ ಮಾಡ್ತಾರೆ. ಅದು ಇಂಟಿಗ್ರಿಟಿ ಅಂದರೆ ನಿಮ್ಮ ಪರ್ಸನಲ್ ಒಪಿನಿಯನ್. ನೀವು ಅವನಿಗೆ ಹೇಳ್ಬೋದು ನೋಡಿ ಇಲ್ಲಿ ಅಡ್ಮಿಟ್ ಮಾಡಬೇಡಿ, ಪಕ್ಕದ ಹಾಸ್ಪಿಟಲ್ ಕಡಿಮೆ ರೇಟಲ್ಲಿ ನಿಮ್ಗೆ ತಗೋತಾರೆ, ಅಲ್ಲಿ ಚೆನ್ನಾಗಿ ಕೂಡ ಇದೆ, ಅಲ್ಲಿ ಹೋಗಿ ಅಂತ. ಓಕೆ ಸೊ ಇದರ ಅರ್ಥ ಏನಂದ್ರೆ ನೀವು ಒಬ್ಬ IAS IPS ಆಫೀಸರ್ ಆದ್ರೆ ಇವು ತುಂಬಾ ಇಂಪಾರ್ಟೆಂಟ್ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ. ಬಿಕಾಸ್ ಅವ್ರು ನೋಡ್ತಾರೆ ಬರೀ ನೀನು ಎಲ್ಲ ಸಿಚುವೇಶನ್ ಒಳಗಡೆ ನೀನು ಎಥಿಕ್ಸ್ ಅಂದ್ರೆ ನೀವು ರೂಲ್ಸ್ ರೆಗ್ಯುಲೇಷನ್ ಅಂತಾನೆ ಫಾಲೋ ಮಾಡ್ತೀವಿ, ಅಥವಾ ನಿನ್ನ ಹತ್ರ ಸ್ವಲ್ಪ ಮಾನವೀಯತೆ ಅನ್ನೋದು ಇದೆಯಾ ಅಂತ. ಓಕೆ ನೀನು ಒಳಗಡೆ ಸ್ವಲ್ಪ ಹ್ಯುಮ್ಯಾನಿಟಿ ಇದೆಯಾ. ಓಕೆ ಎಲ್ಲ ಟೈಮಲ್ಲಿ ಕಾನೂನು ಅಂದ್ರೆ ಹೆಂಗಾಗುತ್ತೆ, ಕೆಲವೊಂದು ಸಲ ಯಾರೋ ಈಗ ಒಂದು ಮನೇಲಿ ಕಂಪ್ಲೇಂಟ್ ಕೇಸ್ ಅತ್ತೆ ಸೊಸೆ ಜಗಳ ಆಗಿರುತ್ತೆ, ಗಂಡ ಹೆಂಡತಿ ಜಗಳ ಆಗಿರುತ್ತೆ, ಬಂದ ತಕ್ಷಣ ಕಂಪ್ಲೇಂಟ್ ಕೊಟ್ಟು ನೀನು ರಿಜಿಸ್ಟರ್ ಮಾಡಿ FIR ಹಾಕಿಬಿಟ್ಟು ಅವ್ರನ್ನ ಒಳಗಡೆ ಹಾಕಿದ್ರೆ ದಿಸ್ ಇಸ್ ನಾಟ್ ಹ್ಯೂಮನಿಟಿ. ಫಸ್ಟ್ ಟ್ರೈ ಮಾಡಿ ಅವರನ್ನ ಒಂದು ಮಾಡಂತ ಕನ್ವಿನ್ಸ್ ಮಾಡೋಂಥದ್ದನ್ನ ಓಕೆ ಅವ್ನು ಸಮಜಾಯಿಸಿ ಕೇಸ್ ಮಾಡಕ್ ಹೋಗಬೇಡಿ, ಅವ್ರ ಲೈಫನ್ನ ಹಾಳಾಗುತ್ತೆ, ಅವ್ರಿಗೆ ಗೊತ್ತಾಗೋದಿಲ್ಲ, ಸೊ ನಮ್ಗೆ ಗೊತ್ತಾಗುತ್ತೆ ಅಲ್ವಾ, ಸೊ ಅವ್ರನ್ನ ಕನ್ವಿನ್ಸ್ ಮಾಡೋದು. ಸೊ ದಿಸ್ ಇಸ್ ಕಾಲ್ಡ್ ಇಂಟಿಗ್ರಿಟಿ, ರೈಟ್. ಆಪ್ಟಿಟ್ಯೂಡ್ ಅಂದ್ರೆ ನಿಮ್ಮ ಟ್ಯಾಲೆಂಟ್ ಎಷ್ಟಿದೆ ಅಂದ್ರೆ ಟೆಸ್ಟ್ ಮಾಡೋಕ್ಕೆ ಒಂದು ಇರುತ್ತೆ ಎಕ್ಸಾಮ್. ಓಕೆ ಆಪ್ಷನಲ್ 1 and 2. ಆಪ್ಷನಲ್ 1, 2 ಏನಿದೆ, ಎಕ್ಸಾಂಪಲ್ ನಿಮಗೆ ಹಿಸ್ಟ್ರಿ ತುಂಬ ಇಷ್ಟ ಇದೆ ಅಂತ ಇಟ್ಕೊಳ್ಳಿ. ಓಕೆ ಹಿಸ್ಟ್ರಿ ನಿಮ್ಗೆ ತುಂಬಾ ಇಷ್ಟ ಇದೆ, ಹಿಸ್ಟ್ರಿ ಒಳಗಡೆ ನೀನು ಎಷ್ಟು ಕೊಟ್ಟರು ಯಾವ ಪೇಪರ್ ಕೊಟ್ಟರು ಬೇಕಾದ್ರೆ ಬಿಡಿಸ್ತೀನಿ ಒಂದು ನಂಬಿಕೆ ನಿಮ್ಗಿದ್ರೆ ಓಕೆ ಅಂಥ ಸಮಯದಲ್ಲಿ ನೀವು ಚೂಸ್ ಮಾಡೋ ಆಪ್ಷನ್ 1, ಆಪ್ಷನ್ 2. ಓಕೆ ಸೊ ಪೇಪರ್ 2 ಪೇಪರ್ ಇರುತ್ತೆ, 2 ಪೇಪರ್ ಒಳಗಡೆ ಒಂದೇ ಸಬ್ಜೆಕ್ಟ್ ಬಗ್ಗೆನೇ ಕೇಳ್ತಾರೆ. ಈಗ ಒಂದು ಪುಸ್ತಕ ಇದೆ, ಅರ್ಧ ಪುಸ್ತಕ ಒಂದು ಪೇಪರ್ ಒಳಗಡೆ, ಅರ್ಧ ಪುಸ್ತಕ ಇನ್ನೊಂದು ಪೇಪರ್ ಒಳಗಡೆ ಅನ್ನೋ ಥರ ಕೇಳ್ತಾರೆ. ಇದು ಒಳಗಡೆ ಕೂಡ ನಿಮ್ಗೆ ಇಷ್ಟವಾದ ಸಬ್ಜೆಕ್ಟನ್ನು ಚೂಸ್ ಮಾಡ್ಕೋಬೋದು. ಜಿಯೋಗ್ರಫಿ ಮಾಡ್ಕೊಳ್ಳಿ, ಹಿಸ್ಟ್ರಿ ಮಾಡ್ಕೊಳ್ಳಿ, ಫಿಸಿಕ್ಸ್ ಮಾಡ್ಕೊಳ್ಳಿ, ಓಕೆ ಸೈಕಾಲಜಿ ಸಬ್ಜೆಕ್ಟ್ ಚೂಸ್ ಮಾಡ್ಕೊಳ್ಳಿ, ಎಕನಾಮಿ ವಾಟ್ ಎವರ್ ಏನೇ ಸಬ್ಜೆಕ್ಟ್ ನಿಮ್ಗೆ ಇಷ್ಟನೋ ಅದನ್ನು ಆಪ್ಷನಲ್ ಆಗಿ ನೀವು ಚೂಸ್ ಮಾಡ್ಕೋಬೋದು, ರೈಟ್. ಸೊ IAS ಮತ್ತು IPS ಒಳಗಡೆ ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಇವಾಗ ನಿಮ್ಗೆ ನೋಡಿ ಇದನ್ನೆಲ್ಲ ನೋಡಿ ಅನ್ಸಿದ್ಮೇಲೆ ಇಲ್ಲ ಸರ್ ಐ ವಿಲ್ ಸ್ಟ್ಯಾಂಡ್, ನಾನು ಅಂತೂ ಹಿಂದೆ ಜರಗೋದಿಲ್ಲ, ಏನಾದರೂ ಆಗಲಿ ಸರಿ ನಾನು ಅನ್ಕೊಂಡಿದ್ರೆ ಸೊ ದಿಸ್ ಇಸ್ ಗೋಯಿಂಗ್ ಟು ಮೇಕ್ ಯುವರ್ ಫ್ಯೂಚರ್. ಹೋಪ್ ಫ್ಯೂಚರ್ಲಿ ಡೆಫಿನೆಟ್ ಆಗಿ IAS IPS ಆಗೇ ಆಗ್ತೀರಾ, ನಂಗೆ ನಂಬಿಕೆ ಇದೆ. ಇನ್ನೊಂದು ಇದು ಇಲ್ಲಿಗೆ ಕಥೆ ಮುಗ್ದಿಲ್ಲ, ಇನ್ನು ಲಾಂಗ್ ಸ್ಟೋರಿ ಹೋಗೋದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ವೆಬ್ಸೈಟ್ಗಳನ್ನ ಫಾಲೋ ಮಾಡಬೇಕು, ಯಾವ ಮ್ಯಾಗ್ಝಿನ್ ಓದಬೇಕು, ಯಾವ ನ್ಯೂಸ್ ಪೇಪರ್ಗಳನ್ನ ಓದಬೇಕು, ಓಕೆ ಕರೆಂಟ್ ಅಫೇರ್ಸ್ ಬಗ್ಗೆ ಕೂಡ ಕ್ವಶನ್ ಬರುತ್ತೆ. ಸೊ ಜನರಲಿ ಯಾವ್ಯಾವ ಸಬ್ಜೆಕ್ಟ್ ಟಾಪಿಕ್ ಬಗ್ಗೆ ನಾವು ಓದ್ಕೋಬೇಕು, ಸ್ಟಡಿ ಮಾಡ್ಬೇಕು ಅನ್ನೋದು ಕೂಡ ಬಗ್ಗೆ ಡಿಸ್ಕಸ್ ಮಾಡೋಣ. ಅಪಾರ್ಟ್ ಫ್ರಮ್ ದ್ಯಾಟ್ ಓಕೆ ಅದು ಆದಮೇಲೆ ನಾವು ಯಾವ ಸಬ್ಜೆಕ್ಟ್ಗೆ ಯಾವ ಅಥರ್ಸ್ ಓಕೆ ಯಾರು ರೈಟರ್ ಬುಕ್ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಇದೆಲ್ಲ ಬೇಸಿಕ್ ಮುಗಿದ್ಮೇಲೆ ನಾವು ಪ್ರತಿಯೊಂದು ಟಾಪಿಕ್ ಮೇಲೆ ಹಿಸ್ಟ್ರಿ ಮೇಲೆ, ಹಿಸ್ಟ್ರಿ ಒಳಗಡೆ ಯಾವ್ಯಾವ ಟಾಪಿಕ್ ನಾವು ಕವರ್ ಮಾಡಬೇಕು, ಹೆಂಗೆ ಓದಬೇಕು ಟೆಕ್ನಿಕಲ್ ಆಗಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗಿ. ಓಕೆ ಈ ಇನ್ಫಾರ್ಮೇಶನ್ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ನಾವು ವಿಡಿಯೋನ ಫಾಲೋ ಮಾಡ್ತಾ ಹೋಗಿ. ಓಕೆ ಸೊ ಮುಂದೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.